ಕನ್ಯಾಕುಮಾರಿ. ಮಾರ್ನಿಂಗ್ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಎದ್ದು ರೆಡಿ ಆಗಿಬಿಟ್ಟು ಸನ್ರೈಸ್ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ತೋರಿಸ್ತೀನಿ ಇವತ್ತು. ಅದು ಕನ್ಯಾಕುಮಾರಿ ಬೀಚಲ್ಲಿ ಸನ್ರೈಸು ಮತ್ತು ಸನ್ಸೆಟ್ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಂಗೆ ನೋಡಿ, ಇಲ್ಲೇ ನಿಂತ್ಕೊಂಡು ಸಾಕು, ಇನ್ನೆಲ್ಲೂ ಹೋಗೋದು ಬೇಡ. ಸನ್ರೈಸ್ ಆಗ್ತಾ ಇದೆ. ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ ನಾವು. ಕುಡ್ಚಿನಿರ್ಕೆ ಬಾಡಿ 9 ಇಲ್ಲ 1 ಸೆಕೆಂಡ್ಸ್ 53 ಅರೌಂಡ್ 1 ಮಿನಿಟ್. ವಾವ್, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಲ್ಲ, ಬ್ಯೂಟಿಫುಲ್. ಟೋಟಲ್ಲು 3 ಮಿನಿಟ್ಸ್ ಏನೋ ತೊಗೊಳ್ತು, ಅಂದರೆ ಸನ್ರೈಸ್ ಆಗೋದಕ್ಕೆ. ಮಾತ್ರ ತುಂಬಾ ಚೆನ್ನಾಗಿತ್ತು. ಆ ಸಮುದ್ರದ ದಡದಲ್ಲಿ ನಿಂತ್ಕೊಂಡು ಸನ್ರೈಸ್ ಆಗೋದನ್ನು ನೋಡೋದಕ್ಕೆ ಪುಣ್ಯ ಮಾಡಿರ್ಬೇಕಣ್ರಿ, ನಿಜವಾಗ್ಲೂ ಸೂಪರ್. ಅರೌಂಡ್ ಒಂದು 3 ಮಿನಿಟ್ಸ್ ತೊಗೊಳ್ತು ಸನ್ರೈಸ್ ಆಗೋದಕ್ಕೆ. ಅಂದರೆ ನಾವು ಬೇಗ ಬರಬೇಕಾಯ್ತು ಚೂರು. ಬಂದ್ವಿ, ಬಟ್ ವಿಡಿಯೋ ಮಾಡೋಷ್ಟೆಲ್ಲ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು ಅಲ್ವಾ. ಹೆಂಗೆ ಸ್ಟಾರ್ಟ್ ಆಗಿದೆ ಅಂತ ಕಂಡುಹಿಡಿಯೋದು ಗೊತ್ತಾ? ಅಲ್ಲಿ ಮೋಡ ನೋಡು, ಅಲ್ಲಿ ರೆಡ್ ಆಗಿಬಿಡುತ್ತೆ ಸೈಡೆಲ್ಲ. ಸೊ ಅವಾಗ ಸೂರ್ಯ ಹುಡ್ತಿದ್ದಾನೆ ಅಂತ. ಎಷ್ಟು ಚೆನ್ನಾಗಾಯ್ತು ಅಲ್ಲ. ಕನ್ಯಾಕುಮಾರಿನಲ್ಲಿ ಸನ್ರೈಸ್ ಆಗೋದನ್ನು ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಹಂಗೆ ಮೇಲೆ ಬಂದುಬಿಡ್ತು ಸೂರ್ಯ, ಬ್ಯೂಟಿಫುಲ್ ಆಗಿತ್ತು. ಇದೆಲ್ಲ ಕೆಲವೊಂದೆಲ್ಲ ಮಿಸ್ ಮಾಡ್ಕೋಬಾರ್ದು, ನೋಡಬೇಕು ಅಂತ ಲೈಫಲ್ಲಿ. ಆ್ಯಕ್ಚುಲಿ ಕನ್ಯಾಕುಮಾರಿ ಬಂದಿರೋದು ನಾನು ಫಸ್ಟ್ ಟೈಮು. ಇದೆಲ್ಲ ಒಂಥರ ಹೊಸ ಎಕ್ಸ್ಪೀರಿಯನ್ಸ್, ನೈಸ್. ಬೋಟಿಂಗ್ ಹೋಗೋದಕ್ಕೆ ಇದು ಕ್ಯೂ. ಸಿಕ್ಕಾಪಟ್ಟೆ ಜನ. ಇದು ಒಂದು ಶಿಪ್ಪಿಂಗ್ ಕಾರ್ಪೊರೇಷನ್ ಅಂತೆ ಕನ್ಯಾಕುಮಾರಿನಲ್ಲಿ. ಫೆರ್ರಿ ಸರ್ವಿಸ್ ಇದೆ, ಹಾಗೆ ಶಿಪ್ಪಿಂಗ್ ಇದೆ. ಬೋಟಲ್ಲಿ ಹೋಗಿ ಒಂದಷ್ಟು ದೂರ ಬರ್ಬೋದು. ಒಬ್ಬರಿಗೆ ಅಂದರೆ ಐ ಥಿಂಕ್ ಸೊ ಸ್ಪೆಷಲ್ ಟಿಕೆಟು ಅದರಲ್ಲೂ ಡಿಪೆಂಡ್ಸ್ ಆಗುತ್ತೆ. ಏನು 7:45ಗೆ ಓಪನ್ ಆಗುತ್ತೆ, 4 o'clockಗೆ ಕ್ಲೋಸ್ ಆಗುತ್ತೆ. ಅದು 300 rupees. ಇವಾಗ ಜಸ್ಟ್ ಕ್ಲೋಸ್ ಆಗಿದೆ ಸದ್ಯಕ್ಕೆ. ಇದೇನು 100 rupees ಏನು ಹಾಕಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಐ ಥಿಂಕ್ ಸೊ ಒಳಗಡೆ ನೋಡೋದಕ್ಕಂತ ಅನಿಸುತ್ತೆ, ಗೊತ್ತಿಲ್ಲ. ನಾವು ಹೋಗಿದ್ದು 100 rupees ಪರ್ ಪರ್ಸನ್ನು. ಆ ಕ್ಯೂನಲ್ಲಿ ಹೋಗ್ತಾ ಇರೋದು. ನೋಡಿ ಎಷ್ಟು ರಶ್ ಇದೆ ಅಂತ. ತುಂಬಾ ರಶ್ ಇತ್ತು, ಯಾಕೆಂದರೆ ಅದು ಪೀಕ್ ಡೇಸ್ ಅಲ್ವಾ. ಸೊ ಮಾಲೆ ಹಾಕ್ಕೊಂಡೆಲ್ಲ ಬಂದಿರ್ತಾರಲ್ಲ, ಅದಕ್ಕೆ. ಇದು ಬೋಟಿಂಗ್ ಹೋಗೋದಕ್ಕೆ 100 rupees ಟಿಕೆಟು. 100 rupeesಲ್ಲೇ ಹೋಗೋಣ ಅಂತ ನಾವು ಬಂದ್ವಿ. ಆ್ಯಕ್ಚುಲಿ 300 rupeesಲ್ಲಿ ಸಿಕ್ಕಾಪಟ್ಟೆ ಕ್ಯೂ ಇದೆ. ಅದೇನೋ ಸ್ಪೆಷಲ್ ಟಿಕೆಟ್ ಅಂತ, ನಮ್ಗೆ ಅದು ಬೇಡ. ಜಸ್ಟ್ 100 rupees ತೊಗೊಂಡು ಇವಾಗ ಬೋಟಿಂಗ್ ಹೋಗೋದಕ್ಕೆ ಹೋಗ್ತಾ ಇದ್ದೀವಿ. ಎಷ್ಟಿದೆ ಗೊತ್ತಾ ಕ್ಯೂ? ಯಪ್ಪ, ಸಿಕ್ಕಾಪಟ್ಟೆ ಇದೆ ನೋಡಿ. ಅಲ್ಲಿಂದ ಬಂದ್ರಿ, ಮತ್ತೆ ಇಲ್ಲಿಂದ ಹೀಗೆ. ಹಾಂ, ಹೇಳಿ ಈಗ. ಅಷ್ಟೇನಾ? ಹಾಂ, ಹೇಳಿ. ಹಾಯ್ ಫ್ರೆಂಡ್ಸ್, ನಾವು ಕನ್ಯಾಕುಮಾರಿಯಲ್ಲಿ ಬೋಟಿಂಗ್ಗೆ ವೇಟಿಂಗ್ ಮಾಡ್ತಾ ಇದ್ದೀವಿ. ಇನ್ನು ನಮ್ಮೂರಿಂದ ಬರಬೇಕು, ಕುತ್ಕೊಂಡಿದ್ದೀರಿ. ಆದರೆ ಸಿಕ್ಕಾಪಟ್ಟೆ ಕ್ಯೂ ಇದೆ, ಆದರೂ ಕುತ್ಕೊಂಡೇ ಹೋಗ್ಬೇಕು. ತೆವ್ಕೊಂಡೇ ಹೋಗ್ಬೇಕು. ಬರ್ತವ್ರೆ ಒಳ್ಳೆ ಹೊರಗಡೆ ಬಂದ್ವಿ ಈಗ ಕ್ಯೂ ಇಂದ. ಯಪ್ಪ, ಎಷ್ಟೊತ್ತಾಯ್ತು ಗೊತ್ತಾ? ಅರೌಂಡ್ 2 hours ಮೇಲೆ, 3 hours ಮೇಲೆ ಆಯಿತು.
ನಿಜವಾಗ್ಲೂ ಸಿಕ್ಕಾಪಟ್ಟೆ ಗಾಳಿ ಇದೆ ಗುರು. ಬಿಟ್ರೆ ನಮ್ಮನ್ನು ಎತ್ತಾಕೊಂಡು ಹೋಗ್ಬಿಡುತ್ತೆ. ಹಾಂ ಹೇಳು ಹೇಳ್ರೋ. ಇನ್ನೊಂದು ನೋಡಿ, ಇದು ಬೋಟಿಂಗ್ ಹೋಗುವಂಥದ್ದು. ಬೆಳಗ್ಗೆ ನಾನು ಸನ್ ಪಾಯಿಂಟ್ ತೆಗ್ದಿದ್ದು ಅಲ್ಲಿ. ಹೋಗೋದು ಎಲ್ಲ ಬೋಟಿಂಗ್ ಹೋಗ್ತಿದ್ದಾರೆ ದೊಡ್ಡ ದೊಡ್ಡ ಬೋಟಲ್ಲಿ. ನೋಡಿ ಇದು ಬೋಟ್ ಕಟ್ಟಿ, ನಾನು ಆವಾಗಲಿಂದ ಬೋಟ್ ಅಂತ ಹೇಳ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ಇದು ಮಿನಿ ಶಿಪ್ ಅಂತಲೇ ಹೇಳ್ಬೋದು. ಸೊ ಸಾರಿ ಟು ಸೇ ಬೋಟ್. ಜಾಗನೇ ಇಲ್ವೇ ಕುತ್ಕೊಳ್ಳೋಕ್ಕೆ? ಟಿಕೆಟ್ಸ್ ತೊಗೋಬೇಕು. ಇಲ್ಲಿ ಬಂದರೆ 30 ರೂಪೀಸ್ ಪರ್ ಪರ್ಸನ್. ನಾನು ಆದರೆ 150 ರೂಪಾಯಿ ಕೊಟ್ಟು ತೊಗೊಂಡಿದ್ದೀನಿ. ಏನಕ್ಕೆ ಅಂದರೆ 5 ಜನದ್ದು. ನನಗೂ ಅವರೇ ಕೊಡಿಸಿರೋದು ಟಿಕೆಟ್. ದಿಸ್ ಹ್ಯಾಟ್ ಇವನೇ ಗಿಫ್ಟ್ ಮಾಡಿರೋದು. ಹೇಳ್ಬಿಡ್ಬೇಕಲ್ವಾ? ಇಲ್ಲಿ ಎಂಟ್ರಿ ಅಂದರೆ ಎಂಟ್ರೆನ್ಸು. ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಡ್ತಾರಲ್ವ ಗೊತ್ತಿಲ್ಲ. ವಿ ವಿಲ್ ಸಿ. ಐಲ್ಯಾಂಡಲ್ಲಿ ಇದೀರಿ. ಈ ಐಲ್ಯಾಂಡ್ನ ವಿವೇಕಾನಂದ ರಾಕ್ ಅಂತಲೇ ಕರೀತಾರೆ. ಸೊ ಇಲ್ಲಿ ಬಂದು ಒಂದು ದೊಡ್ಡ ಬಂಡೆ ಇದೆ. ಅಲ್ಲಿ ವಿವೇಕಾನಂದ ಅವರು ಬಂದು ಇಲ್ಲಿ ಒಂದು ಸ್ಟ್ಯಾಚು ಮಾಡಿದ್ದಾರೆ. ಹಾಗೆ ಅವ್ರಿಗೆ ಅಂತ ಒಂದು ಮಂಟಪ ಕಟ್ಟಿದ್ದಾರೆ. ಹಾಗೆ ಧ್ಯಾನ ಮಂದಿರ ಎಲ್ಲ ಇದೆ. ಇಲ್ಲಿ ಬಂದಿದ್ರು ಅಂತ ಹೇಳ್ತಾರೆ. ಹಾಗೆ ತಿರುವಳ್ಳುವರ್ ಅಂತ ಹೇಳಿದ್ರಲ್ಲ, ಸೊ ಅವರು ಯಾರಂದರೆ ನಮ್ಮ ಆದಿಕವಿ ಪಂಪ ರನ್ನ ಅವರೆಲ್ಲ ಇದ್ರಲ್ಲ. ಸೊ ಆ ಕಾಲದವ್ರು ಇವರು. ಗ್ರೇಟೆಸ್ಟ್ ಕವಿ ಅಂತಲೇ ಹೇಳ್ಬೋದು. ಸೊ ಅವ್ರ ಸ್ಟ್ಯಾಚುನ ಇಲ್ಲಿ ಮಾಡಿದ್ದಾರೆ. ಒಂದು ಗ್ಲಾಸ್ ಬ್ರಿಡ್ಜ್ ಆಲ್ಸೋ ಮಾಡಿದ್ದಾರೆ. ಸೊ ನೆಕ್ಸ್ಟ್ ತೋರಿಸ್ತೀನಿ. ಹೊರಗಡೆ ಬಂದರೆ ಕಾಣಿಸುತ್ತೆ. ಇಲ್ಲಿಂದ ವಿವೇಕಾನಂದರು ಒಂದು ಸ್ಟ್ಯಾಚು ನೋಡ್ಕೊಂಡು ಬಂದಮೇಲೆ ಇದು ಬಂದು ಅವರು ಮೆಡಿಟೇಷನ್ ಮಾಡ್ತಿದ್ದಂಥ ರೂಮ್ ಅಂತ ಮಾಡಿದ್ದಾರೆ. ಇಲ್ಲಿ ಯಾವಾಗೂ ಓಂಕಾರ ಬರ್ತಾನೆ ಇರುತ್ತೆ. ಸೊ ಇಲ್ಲಿ ಇನ್ನು ಹ್ಯಾಂಡ್ ಔಟ್. ಇಲ್ಲಿ ಈ ಕಡೆಯಿಂದ ಬಂದರೆ ಇಲ್ಲೆಲ್ಲ ಬುಕ್ ಸ್ಟಾಲ್ ಇದೆ. ಇಲ್ಲೆಲ್ಲ ಬುಕ್ನ ಅವರು ಬರೆದಿರೋ ಅಂಥ ಲೇಖನಗಳನ್ನ ತಗೋಬಹುದು, ಬೈ ಮಾಡ್ಬೋದು. ಹಾಗೆ ಅದು ಬಂದು ತಿರುವಳ್ಳೂರ್ ಅಂತ ಅಂದ್ಬಿಟ್ಟು ಇವ್ರ ಬಗ್ಗೆ ಹೇಳ್ತೀನಿ ಇನ್ನೊಂದು ಸ್ವಲ್ಪ. ಆ್ಯಕ್ಚುಲಿ ಅಷ್ಟೊಂದು ಗೊತ್ತಿಲ್ಲ ನನಗೆ. ಇವರೊಬ್ಬರು ಕವಿ ಅನ್ನೋದು ಮಾತ್ರ ಗೊತ್ತು. ತುಂಬ ಒಳ್ಳೆಯಷ್ಟು ಕವಿಗಳಿವರು. ಸೊ ನಾನು ಸತೀಶ್ ಅವ್ರನ್ನ ಕೇಳಿಬಿಟ್ಟು ನಿಂಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಓಕೆ, ಅಲ್ಲಿಗೆ ಹೋಗ್ಬೇಕೀಗ ಸ್ಟ್ಯಾಚು ಹತ್ರ. ಈಗ ನಾವು ಹೋಗ್ತಾ ಇರೋದು ಬಂದು ಗ್ಲಾಸ್ ಬ್ರಿಡ್ಜ್ ಆ್ಯಂಡ್ ತಿರುವಳ್ಳೂರ್ನ. ಬ್ರಿಡ್ಜ್ ನೋಡಿ ಹೇಗಿದೆ. ವಾಚಿಂಗ್ ಗ್ಲಾಸ್ ಬ್ರಿಡ್ಜ್.
ನೋಡಿ ಕೆಳಗಡೆ ನೀರೆಲ್ಲ ಹೋಗ್ತಾ ಇರೋದು ಹೆಂಗೆ ಕಾಣಿಸುತ್ತೆ. ಓಹ್ ಭಯ ಆಗುತ್ತೆ ಗುರು. ಓ ಮೈ ಗಾಡ್, ಇದೊಂಥರ ಎಕ್ಸ್ಪೀರಿಯನ್ಸ್. ನಾರಾಯಣ ನಾರಾಯಣ, ಎಕ್ಸ್ಕ್ಯೂಸ್ ಮೀ. ಸ್ಟ್ಯಾಚು ಇಟ್ ಔಟ್ ಅದು. ಓ ಸಾಕಾಯ್ತು. ಓ ಕಾಣಿಸಲ್ಲ ಗುರು, ಕಾಣಿಸಲ್ಲ. ಆ್ಯಕ್ಚುಲಿ ಇಲ್ಲಿ ನೋಡಿ, ಆ್ಯಕ್ಚುಲಿ ಇಲ್ಲಿ ಸಮುದ್ರ ಅಲ್ವಾ, ಸೊ ಇಲ್ಲಿ ಬಂದು ಗ್ರೀನ್, ಇಲ್ಲಿ ಬಂದು ಇದು ಬಂದು ಗ್ರೀನ್, ಅದು ಬ್ಲೂ, ಆ್ಯಂಡ್ ಈ ಕಡೆ ಬಂದರೆ ಸ್ವಲ್ಪ ಅಂದರೆ ಮಡ್ ವಾಟರ್ ಮಿಕ್ಸ್ ಆಗತ್ತಂತೆ. ಅಂದರೆ ಟೋಟಲ್ ಅಂದರೆ ಇಲ್ಲಿ ಬಂದು 3 ಕಲರ್ಸ್ ಮಿಕ್ಸ್, 3 ಓಷನ್ಸ್ ಮಿಕ್ಸ್ ಆಗ್ತಾ ಇದೆ. ಗೊತ್ತಾಗ್ತಿರ್ಬೋದು, ಇದು ಗ್ರೀನು, ಅದು ಬ್ಲೂ ಅಲ್ಲಿ ಲಾಸ್ಟಲ್ಲಿ. ಮತ್ತು ಇದು ಬಂದು ನಿಮಗೆ ಮಡ್ ವಾಟರ್ ಥರ ಸ್ವಲ್ಪ ನಮಗೆ ಆ್ಯಕ್ಚುಲಿ ಹಂಗೆ ಕಾಣಿಸ್ತಿದೆ, ಬಟ್ ವಿಡಿಯೋದಲ್ಲಿ ಸ್ಪಷ್ಟತೆ ಇದೆಯಾ ಇಲ್ವೋ ಗೊತ್ತಿಲ್ಲ. ಫೈನ್. ಏನೇನು ಮಾಡಿದ್ದಾರೆ ಅನ್ನೋದನ್ನೆಲ್ಲ ಇಲ್ಲಿ ಬರೆದಿದ್ದಾರೆ ನೋಡಿ. ಪೂರ್ತಿ ಕಲ್ಲಲ್ಲಿ ಅನಿಸುತ್ತೆ ಕೆಚ್ಚಿರೋದು. ಎಸ್, ತಿರುವಳ್ಳುವರ್ನ ಸೆಂಟ್ ಗಾಡ್ ಅಂತಲೇ ಕರೀತಾರೆ. ಯಾಕೆ ಅಂದರೆ ಇವರು ತುಂಬ ಹಳಬರು. ನಾನು ಮೊದಲೇ ಹೇಳಿದ ಹಾಗೆ ಪಂಪಾರನ್ನ ಜನ್ನ ಎಲ್ಲ ಇದ್ರಲ್ಲ, ಆ ಕಾಲದವ್ರು ಅಂತಲೇ ಹೇಳ್ಬೋದು. ಇವರು ತಿರುಕ್ಕುರಳ್ ಅನ್ನೋದು ಒಂದು ಇದು ಬರೆದಿದ್ದಾರೆ. ಏನಪ್ಪ ತಿರುಕ್ಕುರಳ್ ಅಂತ ಅಂದರೆ, ಒಬ್ಬ ಮನುಷ್ಯ ಹೇಗಿರಬೇಕು, ಹೇಗೆ ನಡ್ಕೋಬೇಕು ಅನ್ನೋದನ್ನು ಅವರು ಬರೆದಿದ್ದಾರಂತೆ. ಸೊ ಅದಕ್ಕೆ ಅವರು ಏನು ಅವ್ರನ್ನ ಆರಾಧಿಸ್ತಾರೆ. ಸೊ ಅದಕ್ಕೋಸ್ಕರ ಅವ್ರ ಸ್ಟ್ಯಾಚು ಕೂಡ ಇದೆ. ಅಂದರೆ ಯೋಚನೆ ಮಾಡಿ ನೋಡಿ, ಆ ಸ್ಟ್ಯಾಚು ಮಾಡೋ ರೇಂಜ್ಗೆ ಇದೆ ಅಂತಂದರೆ ಅವರು ಬರೆದಿರೋ ಅಂಥ ಒಂದು ಏನು ಹೇಳ್ತಾರೆ ಸ್ಟೋರೀಸು ಹೇಗಿರುತ್ತೆ ಅಂತ. ಸೊ ಗ್ರೇಟ್ ಅಂತಲೇ ಹೇಳ್ಬೋದು. ಇವಾಗ ಬೋರ್ಡ್ ನೋಡಿದ್ರಲ್ಲ, ಅದೇನಂದರೆ ಶ್ರೀಪಾದ ಮಂಟಪಂ ಅಂತ ಹೇಳ್ತಾರೆ. ಮಂಡಪಂ ಅಂದರೆ ಇಲ್ಲಿ ಪಾರ್ವತಿಯಮ್ಮ ಅವರು ಕನ್ಯಾದಾನ ಮಾಡುವಾಗ ಅನಿಸುತ್ತೆ. ಸೊ ತಪಸ್ ಮಾಡಿದ್ರು ಶಿವನಿಗೋಸ್ಕರ ಅನ್ನೋದು ಒಂದು ಪ್ರತೀತಿ ಇದೆ. ಹಾಗೆ ಅವರು ಹ್ಯೂಮನ್ ಥರ ಅಂದರೆ ಮನುಷ್ಯರ ಥರನೇ ಅವ್ರದ್ದು ಒಂದು ಹೆಜ್ಜೆ ಗುರುತುಗಳನ್ನ ಇಲ್ಲಿ ನೋಡ್ಬೋದು. ಅಂದರೆ ಕಲ್ಲ ಮೇಲೆ ಅವರು ಪಾದದ ಗುರುತಿದೆ. ಸೊ ಅದಕ್ಕೆ ಇದು ಇಲ್ಲಿ ಇಷ್ಟು ಫೇಮಸ್ ಆಗಿದೆ. ಸೊ ಇದನ್ನು ಟ್ರೆಡಿಷ್ನಲ್ ಆಗಿ ಬಿಲ್ಡ್ ಮಾಡಿದ್ದಾರೆ. ಅಂದರೆ ಒಂದು ದೇವಸ್ಥಾನ ಹೇಗಿರಬೇಕೋ ಅದೇ ರೀತಿ ಬಿಲ್ಡ್ ಮಾಡಿದ್ದಾರೆ. ಪಾದನ ನೋಡಿ ಈ ರೀತಿ ಪ್ರೊಟೆಕ್ಟ್ ಮಾಡಿ ಎವ್ರಿಡೇ ಪೂಜೆನೂ ಸಹ ಮಾಡ್ತಾರೆ. ಸೊ ನಾನು ಸಾಕಷ್ಟು ತೋರಿಸಿದ್ದೀನಿ, ಯಾಕೆಂದರೆ ಅಲ್ಲೆಲ್ಲ ಕ್ಯಾಮ್ರಾ ಎಲ್ಲ ಅಲೋ ಇರಲಿಲ್ಲ. ಸೊ ವಿಡಿಯೋಸು ಫೋಟೋಸ್ ಎಲ್ಲ ನಾಟ್ ಅಲೋಡು. ಬಟ್ ಐ ಟ್ರೈಡ್ ಮೈ ಲೆವೆಲ್ ಬೆಸ್ಟ್ ಅಂತಲೇ ಹೇಳ್ಬೋದು. ಐ ಥಿಂಕ್ ಇದು ಕನ್ಯಾಕುಮಾರಿ ಇದೆಯಲ್ಲ, ಅದು ಪಾಯಿಂಟ್, ಇದು ಒಂದು ದೇವಸ್ಥಾನ ಅನಿಸುತ್ತೆ ನೋಡಿ. ಇಲ್ಲಿ ಬಂದು 3 ವಾಟರ್ಸು ಅಂದರೆ 3 ಸಮುದ್ರಗಳು ಸೇರುತ್ತೆ. ಅದರಲ್ಲಿ ಒಂದು ಮಡ್ ವಾಟ್ರು ನೋಡಿ ಇಲ್ಲೇ ಕಾಣಿಸ್ತಾ ಇದೆ. ಸ್ವಲ್ಪ ಅಲ್ಲಿ ಸೆಂಟ್ರಲ್ ಬಂದುಬಿಟ್ಟು ಗ್ರೀನ್ ಇದೆ. ಆಫ್ಟರ್ ದೆನ್ ಲಾಸ್ಟಲ್ಲಿ
ನಿಮಗೆ ಬ್ಲೂ ಕಾಣಿಸುತ್ತೆ ಅಲ್ವಾ? ಆ್ಯಕ್ಚುಲಿ ನಾನು ಅಲ್ಲಿಂದ ತೋರಿಸ್ದೆ, ಅದು ಕಾಣಿಸ್ಲಿಲ್ಲ, ಇಲ್ಲಿದೆ. ನೈಸ್. ನೆಕ್ಸ್ಟು ಕೇರಳಗೆ ಹೋಗೋಣ. ಅಲ್ಲಿಂದ ಶುರು ಆಗುತ್ತೆ ಮತ್ತು ಹೊಸ ಜರ್ನಿ.